ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬನ್ನಿ ಬ್ರೋ. ವೆಲ್ಕಮ್. ಸೊ ಇವತ್ತು ನಮ್ಮ ವಿ ಕೆ ಗೌಡರು ಇವರು ಫುಲ್ಲು ಕುಚಿಕು ದೋಸ್ತು ಅವ್ರದ್ದು ಟೈಗರ್ 900 GT ಓಡಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಬ್ರೋ, ನಿಮಗೊಂದ್ಸಲಿ ಅವ್ರಿಗೊಂದ್ಸಲಿ. ಕೀ ಕೊಡ್ಲಿಲ್ವಾ ಮಾಮ್? ನಿಮಗೆ ಗಾಡಿ ಕೀ ಕೊಡ್ಲಿಲ್ವಾ? ಸಾರಿ ಮಾಮ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಯುವರ್ ಟೈಗರ್ 900 GT. ಓಕೆ, ಹುಷಾರು. ಬೆಲ್ಟ್ ಏನ ಕೊಡ್ಲಾ? ಬೆಲ್ಟ್ ಇಲ್ಲ ಬ್ರೋ. ಸೊ ಇವ್ರು ಹೇಳ್ತಾ ಇದ್ರು ಇದ್ರ ಪಾರ್ಟಿಗೆ ನಂಬರ್. ಇದಕ್ಕೆ ಎಷ್ಟು ಹೇಳಿದ್ರಿ? 6,000 ಇಷ್ಟಕ್ಕೆ. 6,000. ಅಯ್ಯೋ, ಆಲ್ಮೋಸ್ಟ್ ಒಂದು 4 ಲಕ್ಷ ಆಕ್ಸರೀಸ್ ಇದೆ ಅಲ್ವಾ ಬೈಕ್ ಮೇಲೆ. ಸೊ ಎಷ್ಟು ಆನ್ ರೋಡ್ ಪ್ರೈಸು? 20 ಎಲ್ಲ ಅದು ಇದು ಎಲ್ಲ ಸೇರಿ ಒಂದು 22-24 ಆಗುತ್ತೆ. 24 ಲಕ್ಷದ ಗಾಡಿ ಮೇಲೆ ಹೆಂಗೆ ಎಕ್ಸ್ಟ್ರಾ ಆಗ್ತಾ ಇರುತ್ತೆ. ಈ ಹೇಳ್ಬೇಕು ಅಂದರೆ ಇವ್ರು ಇವಾಗ ಮ್ಯಾಡ್ ಡಾಗ್ ಯೂಸ್ ಮಾಡ್ತಿದ್ದಾರೆ. ಮುಂಚೆ ಇದ್ರಲ್ಲಿ ಕ್ಲಿಯರ್ ವಾಟರ್ ಇತ್ತಂತೆ. ಸೊ ಅದಾಗಿದ್ದರೆ ಇನ್ನೊಂದು ಲಕ್ಷ ಎಕ್ಸ್ಟ್ರಾ. ಹೌದು, ಇನ್ನೊಂದು ಲಕ್ಷ ಎಕ್ಸ್ಟ್ರಾ. ಕ್ರೇಜಿ ಗುರು. ಕೀ ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ಒನ್ ಆಫ್ ಮೈ ಫೇವ್ರೆಟ್ ಬೈಕ್ ಟೈಗರ್ 900. ಹಾಂ, ಥ್ಯಾಂಕ್ಸ್ ಬ್ರೋ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಟೈಗರ್ 900. ಇದು ಬಿಟ್ಟಿನ ಈ ಸೆಗ್ಮೆಂಟ್ಸಲ್ಲಿ ಬೇರೆ ಹಿಡೀವಿ ಅಂದರೆ ಲೈಕ್ ಈ ಸೆಗ್ಮೆಂಟ್ಸಲ್ಲಿ ಪ್ರಾಪರಾಗಿ ಓಡಿಸಿಲ್ಲ ಯಾವುದೂ ಹೈವೇಲಿ. ಬಟ್ ಓಡಿಸಿದ್ದೀನಿ ಅಲ್ಲಿ ಇಲ್ಲಿ ಆ ಥರ ವೀಡಿಯೋ ಇಲ್ದಲೆ ಸಿಟಿ ಒಳಗಡೆ ಒಂದು. ಅದು ಬಿಟ್ಟರೆ ಇನ್ನು ಸ್ವಲ್ಪ ಲಾಂಗ್ ಒಂಚೂರು ಓಡಿಸಿರೋದು ಅಂದರೆ ಬೆನಾಲಿ TRK. ಬಟ್ ಅದು ಹೆವಿ ವೆಯ್ಟ್ ಫೀಲ್ ಆಗುತ್ತೆ ಗುರು. ಇನ್ನು ADV 390 ಮೋಹನ್ ಬ್ರೋದು ಅವಾಗ ಓಡಿಸ್ತಾನೆ ಇರ್ತೀನಿ. ದೊಡ್ಡ ದೊಡ್ಡ ರಾಂಗ್ ರೈಡ್ಗೂ ತೊಗೊಂಡೋಗಿದ್ದೀನಿ. ಅಯ್ಯೋ, ಆನೆ ಮರಿ. ನನ್ನ ಹೆಂಗೆ ಅನ್ನಿಸ್ತಿದೆ? ಗಾಡಿ ಓಡಿಸಿ ಆ ಗಾಡಿ ಕೊಟ್ಟರೆ ಇಲ್ಲಿ ನೋಡು ಗುರು, ಇಲ್ಲಿ ಕನ್ಸೋಲು ಸಾಕಾಗಿದೆ. ಒಳ್ಳೆ TFT ಸ್ಕ್ರೀನು. ಈವನ್ ಇದು ಥ್ರಾಟಲ್ ಗ್ರಿಪ್ಪು ಸೈಕಾಗಿದೆ ಮಾತ್ರ. ಇಷ್ಟು ದಪ್ಪ ಇದೆ ಹಿಡ್ಕೊಳ್ಳೋದಕ್ಕೆ. ಟೈಗರೇ ಬೈ. ಓಕೆ, ವಾಪಸ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದು ಟರ್ನಿಂಗ್ ರೇಡಿಯಸ್ಸು ಸ್ವಲ್ಪ ದೊಡ್ಡ. ಟೈಗರ್ 900 2 ಬರುತ್ತೆ, GT Pro. ಸೊ ಇದು GT. ಇವರು ಒಳ್ಳೆ ಡೀಲಿ ತಗೊಂಡಿದ್ದಾರೆ. ಜಸ್ಟು 3,000 ಹೊಡೆದಾಗ ಇವ್ರು ಗಾಡಿ ತಗೊಂಡಿದ್ದು. ಅದು ಡೆಲಿವರಿ ಲಾಗೆಲ್ಲ ಹಾಕಿದ್ದಾರೆ, ನಮ್ಮ ಗೋಲ್ಡಿನೂ ಹಾಕಿದ್ದಾರೆ. ಗಾಡಿ ಮಾತ್ರ ಕ್ರೇಜಿಯಾಗಿದೆ ಗುರು. ಒಳ್ಳೆ ಆನೆ ಮೇಲೆ ಕೂತ್ಕೊಳ್ಳೋ ಥರ ಫೀಲ್ ಬರ್ತಿದೆ. 107 PS ಪವರು. ನಿದ್ದೆ ಬರೋಂಗಿತ್ತು. ಈ ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆ ಹೋಯ್ತು ನನಗೆ. ಏನಿದೆ ಗುರು ಇದು? ವಿಂಡ್ ಫ್ಲಾಶ್ ಇದೆ ಅಷ್ಟೇ, ಕ್ರಾಸ್ ವಿಂಡ್ಸ್ ಹೊಡಿತಾ ಇದೆ. ಎಷ್ಟು ಬೇಗ 160 ತೊಗೊಂಡು ಬರ್ತಿದೆ ನೋಡಿ. ವಿಂಡ್ ಫ್ಲಾಶ್ ಹೆವಿ ಹೊಡಿಯುತ್ತೆ ಮಾತ್ರ ಏನಾದರೂ ಕ್ರಾಸ್ ವಿಂಡ್ಸ್ ಇದ್ರೆ. ಸೊ ಅದಾದಮೇಲೆ ಈ ಗಾಡಿ ಆಲ್ಮೋಸ್ಟ್ ನಿಮಗೆ 236 ವೆಯ್ಟ್ ಬರುತ್ತೆ. ಸೊ ನೀವು ಇದನ್ನು ಪರ್ಫೆಕ್ಟ್ ಆಫ್ ರೋಡರ್ ಅನ್ನೋಕ್ಕಿಂತ ಪರ್ಫೆಕ್ಟ್ ಟೂರರ್ ಅಂತ ಹೇಳ್ಬೋದು. ನನ್ನ ಫಸ್ಟ್ ಲವ್ ಗುರು ಬೈಕಿಂಗಲ್ಲಿ. ನಾನು ಸುಮಾರು ವೀಡಿಯೋಸ್ ನೋಡ್ತಿದ್ನಲ್ಲ. ಅಯ್ಯೋ ಇವನು ಯಾರು ಗುರು? ಇವನು ನೋಡ್ತಿದ್ನಲ್ಲ, ನನಗೆ ಫಸ್ಟು ಲವ್ ಆಗಿದ್ದು ಬೈಕ್ ಮೇಲೆ ಅಂದರೆ ಟೈಗರ್ 800 XCX. MSK ಲಾಕ್ಸ್ ಅಂತ ಇದ್ದಾರೆ ಹಿಂದಿಲಿ. ಅವ್ರ ವೀಡಿಯೋಸ್ ನೋಡುವ ಹೆವಿ ಅಂದರೆ ಹೆವಿ ಇಷ್ಟ ಆಗೋದು. ಸೊ ಅದು ನೋಡಿದ ಮೇಲಿಂದ ಬಟ್ ಆ ಮಾಡೋ ಸ್ಟಾಪ್ ಮಾಡಿದ್ರು. 900 ಬಿಟ್ಟರು. 900 ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಅದು ಲವ್ ಆದ್ರೂ ಇದು ಒಂದು ಲೆವೆಲಿಗೆ ಗಾಡಿ ಸಖತ್ತಾಗೇ ಇದೆ. ಟ್ರ್ಯಾಂಪ್ ಅವರು 3 ಸಿಲಿಂಡರ್ ಅಲ್ವಾ, ಬೇಗ RPM ಕಟ್ ಆಫ್ ಆಗುತ್ತೆ. ಹೆಂಗೆ ತಗೊಳ್ಳೋದೆ ಗುರು ಫುಲ್ಲು. ಹಿಂಗೆ ಇದ್ಬಿಟ್ರೆ ಲದಾಖ್ ಸ್ಪಿತಿ ದೊಡ್ಡ ರೈಡೆಲ್ಲ ಆರಾಮಿದ್ರಲ್ಲಿ. ನನ್ನ ಲೈಫಲ್ಲೂ ಒಂದು ADV ಗಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನಿಟ್ಟೇ ಮುಂದಕ್ಕೆ ಮೂವ್ ಆಗಬೇಕು ಅನ್ನೋದೊಂದಿದೆ. ಅಷ್ಟು ಚೆನ್ನಾಗಿರುತ್ತೆ ಗುಡಿ ಗಾಡಿ.
ಅದಕ್ಕೆ ಅವ್ರು ಹೇಳ್ತಾ ಇದ್ರು ಈ ಆಯಿಲ್ ಫಿಲ್ಟ್ರ್ ಎಲ್ಲ ಸ್ಯಾಂಡ್ರೋದು ಆಗುತ್ತಂತೆ, ಸ್ಯಾಂಡ್ರೋ ಕಾರ್ದು ಆಯಿಲ್ ಫಿಲ್ಟ್ರ್ ಇದಕ್ಕಾಗುತ್ತಂತೆ. ಏನು ಹೇಳಿ ಕ್ರೇಜಿ ಅಲ್ಲ. ಸೊ ಇದೇನೋ ಸಿಗಲಿಲ್ಲ ಅಂದರೆ ಇವಾಗ ಆಲ್ರೆಡಿ ಆಗ್ತಿರೋ ಸ್ಯಾಂಡ್ರೋ ಗಾಡಿದು ಆಯಿಲ್ ಫಿಲ್ಟ್ರ್ ಇದಕ್ಕೆ ಸಾಕಾತು ಅಂದ್ಕೊಳ್ಳಿ. ಈ ಗಾಡಿಗಳೆಲ್ಲ ಟಾಪ್ ಸ್ಪೀಡ್ ಹೊಡೆಯೋದಕ್ಕಲ್ಲ, ಇದು ಜಸ್ಟ್ ಟೂರರು. ಸೊ ವಿಂಡ್ ಬ್ಲಾಸ್ಟ್ ಹೆವಿ ಹೊಡೆಯುತ್ತೆ, ಆ ಥರ ನಾವು ಪುಷ್ ಮಾಡೋಕ್ಕಾಗಲ್ಲ ಈ ಗಾಡಿಗಳನ್ನ. ಇವ್ರದ್ದು ಟ್ರಯಾಂಪ್ ಅವ್ರು ಇದೊಂದು ಏನಾರು ಹೇಳ್ಬೋದು, ಸಿಮೋಮಿ ಅಂತ ಹೇಳ್ಬೋದು. ಯಾವಾಗಲೂ 3 ಸಿಲಿಂಡರಲ್ಲಿ ಫುಲ್ ನೆಕ್ಸ್ಟ್ ಲೆವೆಲ್ ಗಾಡಿಗಳು ಕೊಡ್ತಾರೆ ಇವರು. ಈವನ್ ಇದ್ರ ಅಣ್ಣ ಇದೆ 1200, ಅದರಲ್ಲೂ GT Pro ಬರುತ್ತೆ ಎಡಿಷನು. ಸೊ ಆಲ್ಮೋಸ್ಟ್ ಬಾಡಿ ಲೆಂತ್ ಸೈಜ್ ಎಲ್ಲ ಸೇಮೇ, ಬಟ್ ಇಂಜಿನ್ ಕಾನ್ಫಿಗರ್ ಚೇಂಜ್ ಆಗುತ್ತೆ. ಅದರಲ್ಲೂ ಇನ್ನೂ ಕ್ರೇಜಿ ಪವರ್ ಇದೆ. ಅದು ಆಗುತ್ತೆ ಎಲ್ಲ ಸೇರಿ ಒಂದು 30 ಆಗುತ್ತೆ ಈ ಥರ ಆಕ್ಸರೀಸ್ ಎಲ್ಲ ಫಿಟ್ ಮಾಡೋ ಅಷ್ಟೊತ್ತಿಗೆ. ಅದ್ರೂ ಒಳ್ಳೆ ಆರಾಮಾಗಿ ರೈಡ್ಗಳು ಮಾಡ್ಬೋದು ಇದರಲ್ಲೆಲ್ಲ, ಫುಲ್ ಪೀಸ್ ರೈಡ್ಸ್ಗಳು. ಬಟ್ ಇದು ಸಾಕು ಕ್ರೂಸಿಂಗ್ ಸ್ಪೀಡು 140 ಇದರಲ್ಲಿ. ಈ ಟೈಗರ್ ಬಂದರೆ ರೋಡ್ ಪ್ರೆಸೆನ್ಸ್ ಹೆಂಗಿರುತ್ತೆ ಗೊತ್ತಾ? ಏನು ಹೇಳಿ, ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ VK ಗೌಡ್ರು, ಅವ್ರದ್ದೇ ಇದು ಗಾಡಿ. ಸೊ ಇವರೆಲ್ಲ ಬೈಕಿಂಗು ಈ ಸ್ಟಾರ್ಟ್ ಮಾಡಿದ ಇಯರ್ ಕೇಳಿದ್ರೆ ನನಗೆ ಒಂಥರ ಗಾಬರಿ ಆಗುತ್ತೆ. ಏಕೋತರ ನನಗಿನ್ನ ಅವಾಗ 2 ವರ್ಷ ಇವರೆಲ್ಲ ಬೈಕಿಂಗ್ ಸ್ಟಾರ್ಟ್ ಮಾಡಿದಾಗ. ಇವರು ನಮ್ಮ ಗೋಲ್ಡಿ 2004 ಇವರು ಬೈಕಿಂಗ್ ಸ್ಟಾರ್ಟ್ ಮಾಡಿದ್ದು, ನನಗಿನ್ನ 2 ವರ್ಷ ಕರೆಕ್ಟಾಗಿ ಅವಾಗ. ಸೊ ನೋಡಿ ಇವಾಗ ಯಾವ ಲೆವೆಲಿಂದ ಎಲ್ಲಿ ಇದ್ದಾರೆ. ಸೊ ಒಂಥರ ಇನ್ಸ್ಪೈರ್ ಆಗುತ್ತೆ ಇವರೆಲ್ಲ ನೋಡಿದ್ರೆ ಈ ಥರ. ಬಟ್ ಎಲ್ಲೂ ಬೈಕಿಂಗ್ ಡ್ರಾಪ್ ಮಾಡಿಲ್ಲ, ಅದೊಂದು ಖುಷಿ. ಏನಾಗಲಿ ಏನು ಬಿಡಲಿ, ಬೈಕಿಂಗ್ ಇಸ್ ಪರ್ಮನೆಂಟ್. ಇದಕ್ಕೂ ಟೋಲ್ ಕಟ್ಟಬೇಕು ಇದು ಕಾರ್ ಥರ. ಸುಮ್ಮನೆ ಅಂತ ಕಾಮಿಡಿ ಮಾಡಿದೆ. ಈ ಸೈಜಿಗೆ ಟೋಲ್ ಕಟ್ಸ್ಕೋಬೇಕು ಕಾರ್ ಥರ. ಗಾಡಿ ಒಂದ್ಸಲಿ ಕ್ಲೀನಾಗಿ ತೋರಿಸ್ತೀನಿ ನೋಡ್ರಿ, ಒಂದು ಲುಕ್ ಅರೌಂಡು. ಸೊ ಇನ್ನೂ ಎಕ್ಸಾಸ್ಟ್ ಏನಾರು ಫಿಟ್ ಆಗಿಬಿಟ್ಟಿದ್ರೆ ಇನ್ನೂ ಕ್ರೇಜಿಯಾಗಿರೋದು. ಎಕ್ಸ್ಟ್ರಾ ಎಕ್ಸ್ಟೋರೀಸ್ ಹೆವಿ ಇದೆ. ಬಳ್ಳಾರಿ ರಿಜಿಸ್ಟ್ರೇಷನ್ ಗಾಡಿ, ನಂಬರ್ ನೋಡಿ 5000. ಕ್ರೇಜಿ ನಂಬರ್ ಅಲ್ಲ. ನನಗೆ ಇವು ಗಾಡಿನಲ್ಲಿ ಮೇನ್ ಇಷ್ಟ ಆಗೋದೆ ಈ TFT ಸ್ಕ್ರೀನ್ ಗುರು. ಓಕೆ ಬಾಯ್ಸ್, ಲೆಟ್ಸ್ ರೋಲ್ ಅಗೈನ್. ಚೆಕ್ ಇಂಜಿನ್ ಆಫ್ ಮಾಡೋದಕ್ಕೆ ಇಲ್ಲಿ ಪ್ರೆಸ್ ಮಾಡಬೇಕು. ಓಕೆ ಡನ್. ಸೆಕೆಂಡ್ ಗೇರಲ್ಲಿ ಏನು ಗುರು ಇದು ಫುಲ್ಲು. ಫಾರ್ಚುನರ್ ವರ್ಸಸ್ ಟೈಗರ್. ಟೈಗರ್ ಬೈ. ಇಲ್ಲಿಂದ ಕೋಲಾರ ಇನ್ನೊಂದು 20 ಕಿಲೋಮೀಟರ್ಸ್ ಇರ್ಬೋದು. ನೆಕ್ಸ್ಟ್ ಸ್ಟಾಪ್ ಕೋಲಾರಲ್ಲೇ. ಇಲ್ಲಿ ನೋಡಿ ಈ ಥರ ಹಂಪ್ಸ್ ಎಲ್ಲ ಇದ್ರೆ ಈ ಗಾಡಿಗಳಿಗೆ ಏನೂ ಮ್ಯಾಟ್ರ್ ಆಗಲ್ಲ. ಈ ವೆಹಿಕಲ್ ಅಂದರೆ ಹಂಗೆ ಬಿಡ್ಕೊಂಡು ಹೋಗಿರುವೆ ಇಷ್ಟ, ಅದು ಫೀಲೇ ಆಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ TFTಲಿ ನಿಮಗೆ ಎಷ್ಟು ಆಪ್ಷನ್ಸ್ ಇದೆ. ಈಗ ಆವ್ರೇಜ್ 19.9 ಈ CC ಸೆಗ್ಮೆಂಟ್ಸ್ಗಳಲ್ಲಿ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಆವ್ರೇಜು. ಸೊ ಇದರ ಇವಾಗ ರೇಂಜ್ 167. ಇಲ್ಲಿ ಸ್ಪೀಡು, RPM, ಗೇರ್, ಎಷ್ಟು ಟೆಂಪ್ರೇಚರು, ಫ್ಯೂಲ್ ಸ್ಟೇಟಸ್ಸು, ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಗುರು ಗಾಡಿನ. ಬಟ್ ಟ್ರ್ಯಾಂಪ್ ಒಂದು ಏನಂದರೆ ಸರ್ವಿಸ್ ಕಾಸ್ಟ್ಲಿ ಕಂಪೇರ್ ಟು ಅದರ್ ಕ್ಯಾಟಗರಿ. ಸರ್ವಿಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಸ್ಟಿಲ್ ವರ್ತ್ ಇನ್ ಬೈಯಿಂಗ್ ಎಡಿವಿ. ಸೊ ಈ ಥರ ಎಡಿವಿಗಳೆಲ್ಲ ಹೆಂಗೆ ಅಂದರೆ ಒಂದು ಒಳ್ಳೆ ಡೀಲ್ ಸಿಕ್ಬಿಟ್ಟು ಒಂದು ಗಾಡಿ ಇಟ್ಬಿಟ್ರೆ ಮತ್ತೆ ಚೇಂಜ್ ಮಾಡೋ ನೆಸಿಟಿನೇ ಇಲ್ಲ. ಈ ಗಾಡಿಗಳೆಲ್ಲ ಆರಾಮಾಗಿ ವರ್ಷ ಅನ್ಗಟ್ಟೆ ಹೊಡಿಬೋದು. ಕಂಪ್ಲೀಟ್ ಗಾಡಿ ಇದು ಇನ್ಡೆಪ್ತ್ ರಿವ್ಯೂ, ಓನರ್ಶಿಪ್ ಎಕ್ಸ್ಪೀರಿಯೆನ್ಸು ಎಲ್ಲ ನಮ್ಮ VK ಗೌಡ್ರು ಚಾನಲಲ್ಲಿ ಇದೆ. ಸೊ ಹೋಗಿ ಚೆಕ್ಔಟ್ ಮಾಡಿರಿ. ಅವರು ಸ್ವಲ್ಪ ಹಾಕೋದು ಡಿಲೇ ಮಾಡ್ತಾರೆ ಲಾಕ್ಸು, ಬಟ್ ಅವರು ಹಾಕ್ತಾರೆ, ಒಳ್ಳೆ ಕಂಟೆಂಟ್ ಹಾಕ್ತಾರೆ. ಅವರು 2011ರಿಂದ ಯೂಟ್ಯೂಬ್ ಮಾಡ್ತಿದ್ದಾರೆ. ಯಾವಾಗ ಹೇಳಿ 2011. ನಾನಿನ್ನ ಆ ಟೈಮಲ್ಲಿ ಸ್ಕೂಲಲ್ಲಿ ಇದ್ದಾನು, ಅವಾಗಿಂದ ಯೂಟ್ಯೂಬ್ ಮಾಡ್ತಿದ್ದಾರೆ. ಬಟ್ ಅಂದರೆ ಅವರು ಲೈಕ್ ಫುಲ್ಲು ಗ್ರೋತ್ ಆಗಬೇಕು ಆ ಥರ ಏನಿಲ್ಲ. ಅವ್ರು ಖುಷಿಗೋಸ್ಕರ ಅವರು ಮಾಡ್ಕೊಳ್ತಿದ್ದಾರೆ. ಸಖತ್ ವೀಡಿಯೋಸು ಹಾಕಿದ್ದಾರೆ, ಚೆಕ್ಔಟ್ ಮಾಡಿರಿ. ಓಕೆ ಬನ್ನಿ, ಒಂದು ಲಾಸ್ಟ್ ಸ್ಟ್ರೆಚ್ ಕೊಟ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ. ಬಟ್ ವೆಹಿಕಲ್ಸ್ ಇರಬಾರ್ದು ಗುರು. ವೆಹಿಕಲ್ಸ್ ಇದ್ದರೆ ಸುಮ್ಮನೆ ರಿಸ್ಕು.
ಒಳ್ಳೆ ಕರು. ವೆಹಿಕಲ್ಸ್ ಇದ್ದಾವೆ. ಈ ಥರ ಗ್ಯಾಪಲ್ಲೆಲ್ಲ ತೆಗಿಯೋಕ್ಕಾಗಲ್ಲ. ಇದನ್ನು ಹಿಂಗೆ ಬಿಟ್ಟೆ ಹಿಂಗೆ ತೆಗಿಬೇಕು. ಆ ಥರ ಗ್ಯಾಪಲ್ಲೆಲ್ಲ ತೆಗಿಯೋಕೆ ಸೂಪರ್ ಸ್ಪೋರ್ಟ್ಸ್ ಅಲ್ಲ. ಇದಕ್ಕೆ ಸ್ವಲ್ಪ ಗ್ಯಾಪ್ ನೋಡ್ಕೊಂಡು ತಗೋಬೇಕು ನಾವು. ಓಕೆ ಬಾಯ್ಸ್, ಎಷ್ಟೊತ್ತಿಂದ 140 150 ಕ್ರೂಸ್ ಆಗ್ತಿದೆ ನೋಡ್ರಿ ಗಾಡಿ. ಓ ಬಾಯ್, ಲೀನ್ ಗೇಮ್. ಓಕೆ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ವ್ಲಾಗು ನಾನೆಂಟು ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ದೀರಿ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ವಿ ಕೆ ಗೌಡ್ರು ಗೊತ್ತು, ಊರಿಗೆ ಗೊತ್ತು, ಟೈಗರ್ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಗೋಲ್ಡಿ ಬೈಗೆ ಥ್ಯಾಂಕ್ಸ್ ಇರಲ್ಲ, ಅವರು ಬಿಡಿ. ನಮ್ಮ ಅದು ಬೇರೆ. ಓಕೆ, ನೆಕ್ಸ್ಟ್ ವ್ಲಾಗ ಸಿಗ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಓಕೆ, ಬಾಯ್.